ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಅನೇಕ ಸಂಚಿಕೆಗಳಿಂದ ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮವನ್ನು ನೀವೆಲ್ಲರೂ ವೀಕ್ಷಿಸಿ ಅನೇಕ ಆಶೀರ್ವಾದವನ್ನು ನೀವು ಪಡೆದುಕೊಂಡಿದ್ದೀರಾ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಅನೇಕರು ಕರೆಗಳ ಮೂಲಕವಾಗಿ, ಅನೇಕರು ವಾಟ್ಸಪ್ಗಳ ಮೂಲಕವಾಗಿ ನಮಗೆ ಸಲಹೆಗಳನ್ನು, ಸೂಚನೆಗಳನ್ನು ಕೊಟ್ಟಿದ್ದಕ್ಕಾಗಿ ನಾನು ಪ್ರತಿಯೊಬ್ಬರಿಗೂ ಸಹ, ಯಾರೆಲ್ಲ ಸಲಹೆಗಳನ್ನು, ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಈ ಕಾರ್ಯಕ್ರಮವನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಪ್ರತಿಯೊಬ್ಬರ ಆಸೆ ಆಗಿದೆ. ಯಾಕೆಂದರೆ ಸ್ತ್ರೀ ಆದವಳು ಒಂದು ಕುಟುಂಬವನ್ನು ಯಾವ ರೀತಿಯಲ್ಲಿ ಕಟ್ಟಬೋದು, ಯಾವ ರೀತಿಯಲ್ಲಿ ಇದ್ದರೆ ಅವಳ ಜೀವಿತದಲ್ಲಿ ಒಂದು ಆಶೀರ್ವಾದ ಎಂಬುವಂಥ ಅನೇಕ ಸಂಗತಿಗಳನ್ನು ನಾವು ತಿಳಿಸಿಕೊಂಡು ಬರ್ತಾ ಇದ್ದೇವೆ. ಅನೇಕರು ಇದರ ಮೂಲಕವಾಗಿ ಆಶೀರ್ವಾದವನ್ನು, ಪ್ರೋತ್ಸಾಹವನ್ನು ಹೊಂದಿಕೊಂಡಿದ್ದೀರಾ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ಸಹೋದರಿ ಬೀನಾ ಅಬ್ರಹಾಂ ಇದ್ದಾರೆ. ಅವರನ್ನು ಕರ್ತನಾದಂಥ ಯೇಸುವಿನ ನಾಮದಲ್ಲಿ ನೀ ಆಸರೆ ಟಿವಿಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸಿಸ್ಟರ್, ಸ್ವಾಗತ ನಿಮಗೆ. ಅನೇಕ ಸಂಚಿಕೆಯ ಮೂಲಕವಾಗಿ ನೀವು ಅನೇಕ ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀರಾ. ಅದಕ್ಕೋಸ್ಕರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ನಾನು ಹೇಳ್ತೇನೆ. ಇವತ್ತಿನ ದಿನದಲ್ಲಿಯೂ ಸಹ ನೀವು ಬಹಳ ಒಂದು ಆಸೆಯಿಂದ ಬಹಳ ಒಂದು ವಿಷಯಗಳನ್ನು ಸಂಗ್ರಹಿಸಿಕೊಂಡು ಅನೇಕರಿಗೆ ತಿಳಿಸಬೇಕು ಅಂತೇಳಿ ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅದಕ್ಕೋಸ್ಕರವಾಗಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ನಾವು ಸತ್ಯವೇದದ ಆಧಾರದ ಮೇರೆಗೆ ಜ್ಞಾನೋಕ್ತಿ 14ನೇ ಅಧ್ಯಾಯದ 1ನೇ ವಚನದಲ್ಲಿ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರ ಕುರಿತು ನಾವು ಧ್ಯಾನಿಸ್ಬೋದು. ಈ ದಿನದಲ್ಲಿ ನಾವು ನೋಡಲಿಕ್ಕಿರುವಂಥ ವಿಷಯವೇನೆಂದರೆ, ಸತ್ಯವೇದದಲ್ಲಿ ಮೊದಲ ಸ್ತ್ರೀಯಾದವಳು ಯಾರು, ಅವಳ ಸ್ವಭಾವಗಳು, ಅವಳ ಜೀವಿತದಲ್ಲಿ ಏನೆಲ್ಲ ಆಯಿತು, ಆ ದುರ್ಘಟನೆಗಳು ಏನೆಲ್ಲ ಆಯಿತು, ಯಾವ ರೀತಿಯಲ್ಲಿ ಅವಳು ಎಡವಿದ್ಲು, ಆ ಒಂದು ಸತ್ಯವೇದದ ಧ್ಯಾನವನ್ನು ನಾವು ಮಾಡಲಿಕ್ಕೆ ಹೋಗ್ತೇವೆ. ಈ ಸಮಯದಲ್ಲಿ ನಾವು ಸಿಸ್ಟರ್, ನೀವು ಇವತ್ತು ಏನು ಹೇಳಲಿಕ್ಕೆ ಬಯಸ್ತೀರಾ ಸಿಸ್ಟರ್? ನಾನಿವತ್ತು ಮಾತನಾಡಲಿಕ್ಕೆ ಬಯಸುವಂಥ ವಿಷಯ, ನೀವು ಹೇಳಿದ ಹಾಗೆ ಹವ್ವಳ ವಿಷಯ. ಅವಳು ಯಾವ ರೀತಿಯಾಗಿ ದೇವರಿಟ್ಟಂಥ ಸ್ಥಾನದಲ್ಲಿ ಅವಳು ಇರದೆ ಪಾಪ ಮಾಡಿದ್ರ ಬಗ್ಗೆ ಎಲ್ಲರಿಗೂ ಸಹಜವಾಗಿ ಗೊತ್ತಿರುವಂಥ ವಿಷಯವೇ. ಆದರೆ ಇವತ್ತು ಕೆಲವೊಂದು ನಾವು ದೇವರ ವಾಕ್ಯದಿಂದ ಧ್ಯಾನಿಸುವವರಾಗಿರೋಣ, ಕಲಿಯೋಣ ಒಟ್ಟಿಗೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಪ್ರತಿಯೊಂದು ಸೃಷ್ಟಿಯನ್ನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಪಶು, ಪ್ರಾಣಿ, ಪಕ್ಷಿ, ಪ್ರತಿಯೊಂದು ಜೀವರಾಶಿಗಳನ್ನು ದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ನಂತರವಾಗಿ ನಾವು ನೋಡುತ್ತೇವೆ, ಆದಾಮನಿಗೆ, ಪ್ರಾಣಿಗಳಿಗೆಲ್ಲರಿಗೆ ಹೆಸರಿಡಲಿಕ್ಕೆ ಹೇಳ್ತಾ ಇದ್ದಾರೆ, ಪ್ರಾಣಿಗಳಿಗೆಲ್ಲ. ಆವಾಗ ಪ್ರಾಣಿಗಳಿಗೆಲ್ಲ ಹೆಸರಿಡುವಾಗ ಅಲ್ಲಿ ನೋಡ್ತಾ ಇದ್ದಾರೆ, ಆದಾಮನು ತನಗೆ ಸರಿ ಬೀಳುವಂಥ ಯಾವ ಒಂದು ಜೋಡಿಯನ್ನು ಅಲ್ಲಿ ಕಾಣಲಿಲ್ಲ. ಆವಾಗ ಅದು ದೇವರಿಗೆ ಗೊತ್ತಾಗಿ 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ದೇವರು ಆದಾಮನಿಗೆ ಗಾಢವಾದ ನಿದ್ರೆಯನ್ನು ಬರಮಾಡಿ ಅವನಿಂದ ಎಲುಬನ್ನು ತೆಗೆದು ಸ್ತ್ರೀಯನ್ನು ಉಂಟು ಮಾಡುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹೌದು. ಈ 2ನೇ ಅಧ್ಯಾಯದಲ್ಲಿ ಇದೆಯಲ್ಲ? ಹೌದು, 2ನೇ ಅಧ್ಯಾಯ ಅದರದು 21ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಓಕೆ ಸಿಸ್ಟರ್, ಇವಳಲ್ಲಿ ಯಾವ ರೀತಿಯಾದಂಥ ಗುಣಗಳಿತ್ತು? ಅಂದರೆ ಆ ಒಂದು ಗುಣಗಳು ಯಾವ ರೀತಿಯಲ್ಲಿ ಅವಳನ್ನು ನಡೆಸಿತ್ತು ಅಂತೇಳಿ ನೀವೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು, ನಾನು ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಆದಾಮನಿಗೆ ಆಗ ದೇವರು ಹವ್ವಳನ್ನು ಮಾಡಿ ತನ್ನ ಮುಂದೆ ತಂದು ನಿಲ್ಲಿಸಿದಾಗ ಆತನ ಹೇಳ್ತಾ ಇದ್ದಾನೆ 23ನೇ ವಾಕ್ಯದಲ್ಲಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಅನಿಸಿಕೊಳ್ಳುವಳು ಅಂದನು. ಅಂದರೆ ಒಬ್ಬ ಸ್ತ್ರೀ ಯಾವ ರೀತಿಯಲ್ಲಿ ತನ್ನ ಪುರುಷನಿಂದ ಅಥವಾ ದೇವರು ಉಂಟು ಮಾಡಿದಂಥ ತನ್ನ ಯಜಮಾನನಾಗಿರಬೇಕಾದಂಥ ಗಂಡನಿಗೆ ಯಾವ ರೀತಿಯಲ್ಲಿ ಆಕೆ ವಿಧೇಯಳಾಗಿರಬೇಕು ಅಥವಾ ಅವರಿಬ್ಬರೂ ಕೂಡ ಒಂದೇ ಆಗಿರಬೇಕು ಅನ್ನುವಂಥದ್ದನ್ನು ನಾವು ಇದರಿಂದ
ಕಲಿತುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರು ಹಾಗೇ ಮನುಷ್ಯರನ್ನು ಸೃಷ್ಟಿಸಿದ್ದು. ದೇವರ ಸೃಷ್ಟಿಗಳಲ್ಲಿ ಮನುಷ್ಯನು ಬಹಳ ಪ್ರಾಮುಖ್ಯವಾದವನು ಅಲ್ಲ. ಆಲ್ರೆಡಿ ಆದಾಮನಲ್ಲಿ ಹವ್ವಳು ಇದ್ಲು, ಹೌದು ಅಲ್ಲ, ಬಟ್ ಆದಾಮನಿಗೆ ಅದನ್ನು ದೇವರು ಪ್ರಕಟಪಡಿಸಿರ್ಲಿಲ್ಲ. ನೋಡುವ ಇವನು ಸೃಷ್ಟಿಗಳನ್ನೆಲ್ಲ ಅವನು ದೇವರು ಮುಂದೆ ಕರ್ಕೊಂಡು ಬಂದಾಗ ಆದಾಮ ಎಲ್ಲರಿಗೂ ಸಹ ಹೆಸರು ಇಟ್ಕೊಂಡು ಹೋದ. ಕೊನೆಯದಾಗಿ ಅವನಿಗೆ ಸರಿ ಬೀಳುವಂಥದ್ದು ಯಾವುದು ಸಹ ಸಿಗ್ಲಿಲ್ಲ. ಇದನ್ನು ಗಮನಿಸಿದಂಥ ದೇವರು ಅವನಿಗೆ ಒಂದು ಗಾರ್ಡನ್ ಇದ್ರೆ ಬರಮಾಡಿ ಅಲ್ಲಿ ಒಂದು ಹವ್ವಳನ್ನು ಸೃಷ್ಟಿ ಮಾಡಿದ. ಈಗ ಸರಿ ಎಲ್ಲವನ್ನು ನೋಡಿದ, ಅವನಿಗೆ ಯಾವುದು ಸರಿ ಕಾಣಲಿಲ್ಲ. ಆಗ ಅವನು ಹೇಳ್ತಾನೆ, ಈಗ ಸರಿ, ನನ್ನ ಮಾಂಸದಿಂದ ಬಂದ ಮಾಂಸವು ನನ್ನ ಎಲುಬುಗಳಿಂದ ಬಂದಂಥ ಎಲುಬು ಅಂತ ಹೇಳಿ ಅವಳಿಗೆ ನರನಿಂದ ಉತ್ಪತ್ತಿಯಾದಂಥ ಕಾರಣ ನಾರಿ ಎಂದು ಎನಿಸಿಕೊಳ್ಳೋಳು. ಅಂದರೆ ಈ ಒಳಲ್ಲಿ ಯಾವ ಎಲ್ಲ ಒಳ್ಳೆಯ ಗುಣಗಳಿತ್ತು ಸಿಸ್ಟರ್? ಈ ಹವ್ವಳಲ್ಲಿ ಒಳ್ಳೆ ಗುಣ ಇತ್ತು, ಆದರೆ ಅದಕ್ಕಿಂತ ಇಲ್ಲಿ ಅವಳು ಪಾಪ ಮಾಡಿದ್ರ ಬಗ್ಗೆ ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಆಕೆ ಮೊದಲನೇದಾಗಿ ದೇವರಿಟ್ಟ ಸ್ಥಾನದಿಂದ ಆಕೆ ಏನ್ ಮಾಡ್ತಾ ಇದ್ದಾಳೆ, ಅಲ್ಲಿಂದ ಹೋಗ್ತಾ ಇದ್ದಾಳೆ. ದೇವರಿಟ್ಟಂತ ಸ್ಥಾನವನ್ನು ಮರೆತು ಆಕೆ ದೇವರು ಮಾಡಿದಂತ ಆಜ್ಞೆಗೆ ಮೀರ್ತಾ ಇದ್ದಾಳೆ. ಅಂದ್ರೆ ದೇವರಲ್ಲಿ ಒಂದು ಅಪ್ಪಣೆ ಕೊಟ್ಟಿದ್ರು, ಹೌದು ಅಲ್ವಾ? ಹೌದು. ಏದೇನ್ ತೋಟದಲ್ಲಿರುವಂತ ಮಧ್ಯದಲ್ಲಿರುವಂತ ಮರದ ಹಣ್ಣನ್ನು ನೀವು ತಿನ್ನಬಾರದು ಎಂಬಂತ ಒಂದು ಆಜ್ಞೆ ಕೊಟ್ಟಿದ್ರು. ಆಗ ಈಕೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಗಂಡನ ಹಿಂದೆ ನಿಲ್ಲಬೇಕಾದಂತ ಹವ್ವಳು ಗಂಡನಿಗಿಂತ ಮುಂದಾಗಿ ನಿಂತು ಪಾಪ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಗಂಡನಿಗಿಂತ ಮುಂದಾಗಿ ಅವಳು ಹೋದ್ಲು. ಹೌದು, ಹೋಗಿ ಸೈತಾನನ ವಂಚನೆಗೆ ಆಕೆ ಸಿಕ್ಕಿ ಹಾಕಿಕೊಳ್ಳುತ್ತಾ ಇದ್ದಾಳೆ. ಅಂದ್ರೆ ದೇವರ ಉದ್ದೇಶ ಆಕೆ ಹಾಗೆ ಮಾಡಬಾರದಾಗಿತ್ತು ಅನ್ನುವಂಥದ್ದು. ಆದ್ರೆ ಅವಳು ಅದನ್ನ ತಪ್ಪುತ್ತಾ ಇದ್ದಾಳೆ, ದೇವರ ಆಜ್ಞೆಯನ್ನ ಮೀರ್ತಾ ಇದ್ದಾಳೆ, ಅಲ್ಲಿ ಅವಿಧೇಯತೆಯನ್ನ ಅಲ್ಲಿ ತೋರಿಸಿ ಕೊಡ್ತಾ ಇದ್ದಾಳೆ. ಆದ್ರೆ ನಿಜವಾಗ್ಲೂ ಹವ್ವಳು ಹಾಗೆ ಆಗಿರ್ಲಿಕ್ಕಿಲ್ಲ, ಆಗಿರಬಾರದಾಗಿತ್ತು. ಅಂದ್ರೆ ಅವಳಲ್ಲಿ ದೇವರು ಅವರನ್ನು ಒಟ್ಟಿಗೆ ಇರಿಸಿದ್ರು ಕೂಡ, ಅವಳು ವಿಧೇಯಳಾಗಿ ಇದ್ರೂ ಕೂಡ ಬೇಗನೆ ಆಕೆ ಒಂದು ಅವಿಧೇಯತಕ್ಕೆ ಪಾಪಕ್ಕೆ ಜಾರಿ ಬೀಳ್ತಾ ಇದ್ದಾಳಲ್ಲ. ಹೌದು ಪ್ರಿಯರೇ, ಈ ಹವ್ವಳ ಜೀವಿತದಲ್ಲಿ ನಾವು ನೋಡೋದಾದ್ರೆ ದೇವರು ಆದಾಮನ ಜೊತೆಯಲ್ಲೇ ಇರಬೇಕು, ಯಾವಾಗಲೂ ಅನ್ಯೋನ್ಯವಾಗಿರಬೇಕು, ಐಕ್ಯವಾಗಿರಬೇಕು, ಒಂದೇ ಒಂದು ಮನಸ್ಸಿನಿಂದ ಇರಬೇಕು ಅಂತೇಳಿ ದೇವರಲ್ಲಿ ಬಯಸಿದ. ಆದರೆ ಸಮಯ ಸಂದರ್ಭಗಳು ಬಂದಾಗ ಅವಳು ಸಪ್ರೇಟ್, ಅಂದರೆ ಆದಾಮನನ್ನು ಬಿಟ್ಟು ಅವಳು ಸಪ್ರೇಟ್ ಆಗಿ ಹೋದ ನಿಮಿತ್ತವಾಗಿ ಅವಳು ವಂಚನೆಗೆ ಒಳಗಾದ್ಲು. ಅವಳು ವಂಚನೆಗೆ ಒಳಗಾಗಿದ್ದು ಮಾತ್ರವಲ್ಲ, ಅವಳು ಸಾಲಿ ಪಾಪ ಮಾಡಿದ್ಲು, ಮತ್ತೆ ಅವರ ಗಂಡನಿಗೆ ಪಾಪ ಮಾಡಲಿಕ್ಕೆ ಪ್ರೇರೇಪಿಸಿದ, ಪಾಪ ಮಾಡಿದ, ಅವನು ಸಹ ಪಾಪಕ್ಕೆ ಬಿದ್ದ. ನಮ್ಮ ಜೀವಿತದಲ್ಲಿ ಸಹ ಅದೇ ಪ್ರಕಾರವಾಗಿ ದೇವರು ನಮಗೆ ಕೊಟ್ಟಂಥ ಆಜ್ಞೆಗಳಿಗೆ, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಆ ಒಂದು ಸ್ಥಾನಮಾನಗಳಿಗೆ ನಾವು ಸರಿಯಾಗಿ ನಿಲ್ಲಬೇಕು. ಆ ರೀತಿಯಲ್ಲಿ ನಾವು ಸರಿಯಾಗಿ ನಿಲ್ಲದೆ ಹೋದರೆ ನಾವು ಯಾವಾಗ ಎಲ್ಲಿ ಜಾರ್ತೇವೆ ಅಂತೇಳಿ ನಮ್ಮ ಜೀವಿತದಲ್ಲಿ ಗೊತ್ತಾಗೋದಿಲ್ಲ. ನೋಡಿ, ಸಭೆಗೆ ಶಿರಸ್ಸು ಕ್ರಿಸ್ತನು ಅಲ್ಲ, ಆ ಕ್ರಿಸ್ತನಿಗೆ ದೇಹ ಎಂಬುವಂಥದ್ದು ಸಭೆ. ಅದೇ ಪ್ರಕಾರವಾಗಿ ಈ ಕುಟುಂಬಕ್ಕೆ ಶಿರಸ್ಸು ಎಂಬುವಂಥದ್ದು ಗಂಡ, ಈ ಕುಟುಂಬದಲ್ಲಿ ದೇಹ ಎಂಬುವಂಥದ್ದು ಹೆಂಡತಿ, ಕುಟುಂಬ ಬರ್ತದೆ. ಈ ಒಂದು ತಲೆ ಯಾವುದನ್ನು ಹೇಳ್ತದೆ ಅದನ್ನೇ ಮಾಡಬೇಕು, ಮಾಡಬೇಕು. ಅದನ್ನು ಬಿಟ್ಟು ನಾವು ನಮ್ಮ ಇಷ್ಟಕ್ಕೆ ನಾವು ಹೋಗ್ತೇವೆ, ನಾವು ನಮ್ಮ ಇಷ್ಟದಂತೆ ಮಾಡ್ತೇವೆ ಅಂತೇಳಿ ನಾವು ಮುಂದಕ್ಕೆ ಹೋದಾಗ ನಮ್ಮ ಜೀವಿತದಲ್ಲಿ ಏನಾಗ್ತದೆ, ತಪ್ಪುಗಳು ಬರ್ತದೆ. ಅದಕ್ಕೋಸ್ಕರವಾಗಿ ಸ್ತ್ರೀಯರಾದವರು ಯಾವತ್ತೂ ಸಹ ಗಂಡಂದಿರಿಗೆ ವಿಧೇಯರಾಗಿರಬೇಕು, ಅಧೀನರಾಗಿರಬೇಕು. ಕೆಲವೊಬ್ರು ಹೇಳ್ತಾರೆ, ನಾನು ವಿಧೇಯರಾಗಿದ್ದರೆ, ಅಧೀನರಾಗಿದ್ದರೆ ಎಲ್ಲ ನಾನು ಗುಲಾಮರನ್ನಾಗಿ ಎನಿಸ್ಕೊಳ್ತಾರೆ. ಇಲ್ಲ, ಯಾವತ್ತಿಗೂ ಸಹ ಆ ರೀತಿಯಲ್ಲಿ ಅಲ್ಲ. ಗಂಡ ಆದವನು ಹೆಂಡತಿಯನ್ನು ಪ್ರೀತಿಸಬೇಕು. ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ವಿವರವಾಗಿ ನೋಡ್ತೇವೆ. ಸ್ವಂತ ದೇಹವನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಾನೋ ಅದೇ ಪ್ರಕಾರವಾಗಿ ಗಂಡನು ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಆ ರೀತಿಯಲ್ಲಿ ಪ್ರೀತಿಸದೇ ಇರುವಂಥ ಗಂಡ ಎಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಯೇಸುಸ್ವಾಮಿ ಸಹ ನಮ್ಮನ್ನು ಪ್ರೀತಿಸಿದ ನಿಮಿತ್ತವಾಗಿ, ತಂದೆಯಾದಂಥ ದೇವರು ನಮ್ಮೆಲ್ಲರನ್ನು ಪ್ರೀತಿಸಿದ ನಿಮಿತ್ತವಾಗಿ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಈ ಲೋಕಕ್ಕೆ ಕಳಿಸಿದ, ನಮಗೋಸ್ಕರವಾಗಿ ಕೊಟ್ಟ. ಅವನು ಸ್ವಂತ ಮಗನನ್ನು ಪ್ರೀತಿಸಲಿಲ್ಲ ಅಂತೇಳಿಯಲ್ಲ, ಅವನು ಪ್ರೀತಿಸಿದ. ಆದರೂ ಅಲ್ಲಿ ತ್ಯಾಗ ಮಾಡಿ ತಂದೆಯಾದಂಥ ದೇವರು ಇಲ್ಲಿ ಕಳಿಸಿದರು, ಈ ಲೋಕಕ್ಕೆ ಕಳಿಸಿದರು. ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿಯೂ ಸಹ ನಾವು, ಅಂದರೆ ನಮ್ಮ ಗಂಡಂದಿರು, ಅಂದರೆ ಗಂಡ ಸರಿಯಾದಂಥ ರೀತಿಯಲ್ಲಿ ಪ್ರೀತಿಸೋನಾಗಿರಬೇಕು.
ಪ್ರೀತಿಸುವರಾಗಿರಬೇಕು. ಮಾತ್ರವಲ್ಲ, ಸರಿಯಾದಂಥ ಮಾರ್ಗದರ್ಶನ ತೋರಿಸುವುದಾದರೆ ಯಾವತ್ತೂ ಸಹ ಹೆಂಡತಿಯಾದವಳು ಎಡುವುದಿಲ್ಲ. ಹೌದಲ್ಲ? ಹೌದು. ಜ್ಞಾನವಂತ ಮಹಿಳೆಯಲ್ಲಿ ಇರಬೇಕಾದಂಥ ಒಂದು ಮುಖ್ಯವಾದ ಗುಣ ಏನಂದ್ರೆ, ದೇವರು ಅವರೊಂದಿಗೆ ಇರಲಿಕ್ಕೆ ಕೊಟ್ಟಂತ ಪತಿಯನ್ನ ಅವರನ್ನ ಗೌರವಿಸಬೇಕು. ಅವರನ್ನ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಬಿಡಬಾರದು. ನೀವು ಇಲ್ಲಿರಿ, ನಾನು ಮುಂದೆ ನಿಲ್ತೇನೆ. ಅವಳಿಗೆ ಹಾಗೆ ಆಗಿದ್ದು, ನೀವು ಹಿಂದೆ ನಿಲ್ಲಿ. ಅವಳೇ ದುಡುಕಿದ್ದಳು ಅವಳು. ಆದರೆ ಜ್ಞಾನವಂತೆ ಆದಂಥ ಒಬ್ಬ ಸ್ತ್ರೀ ಬಹಳ ವಿಧೇಯತೆಯಿಂದ ದೇವರು ಕೊಟ್ಟಂತ ಅಪ್ಪಣೆಯನ್ನ ನಾವು ಪಾಲಿಸುವವರು ಆಗಿರಬೇಕು. ಅಂದರೆ ನೀವು ಹೇಳ್ತಾ ಬರುವಂಥದ್ದು ಜ್ಞಾನವಂತ ಮಹಿಳೆ ಎಂಬ ಈ ಒಂದು ವಿಷಯದಲ್ಲಿ ನಾವು ಧ್ಯಾನಿಸ್ಕೊಂಡು ಬರ್ತಾ ಇದ್ದೇವೆ. ಈ ಒಂದು ಜ್ಞಾನವಂತ ಮಹಿಳೆಯ ಒಂದು ಜೀವಿತದಲ್ಲಿ, ಒಂದು ಜ್ಞಾನವಂತೆಯಾಗಿರುವವಳ ಜೀವಿತದಲ್ಲಿ ಮೊದಲನೇದಾಗಿ ಗಂಡನಿಗೆ ಅಧೀನನಾಗಿರಬೇಕು, ಎರಡನೇದಾಗಿ ವಿಧೇಯಳಾಗಿರ್ಬೇಕು. ಎಲ್ಲ ವಿಷಯಗಳಲ್ಲಿ ನಾವು ಗಂಡಂದಿರಿಗೆ ನಾವು ಅಧೀನರಾಗಿರಬೇಕು. ಮಾತ್ರವಲ್ಲ, ವಿಧೇಯರಾಗಿರ್ಬೇಕು. ಯಾವಾಗ ನಮ್ಮ ಜೀವಿತದಲ್ಲಿ ವಿಧೇಯತೆ ಕಾಣಿಸ್ಕೊಳ್ಳೋದಿಲ್ಲ, ಅಲ್ಲಿ ಜಗಳಗಳು ಏರ್ಪಾಡಾಗ್ತದೆ, ಗೊಂದಲಗಳು ಬರ್ತದೆ, ಮತ್ತು ಕಲಹಗಳು ಬರ್ತದೆ, ಮಾತ್ರವಲ್ಲ ಅಸಮಾಧಾನ ಬರ್ತದೆ, ಕುಟುಂಬದಲ್ಲಿ ಒಡಕುಗಳು ಬರ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಅವಿಧೇಯತೆ ಅಲ್ವಾ? ನಾವು ಯಾವಾಗ ವಿಧೇಯರಾಗಿ ಜೀವಿಸ್ತೇವೆ, ನಾವು ತೆರೆದ ಮನಸ್ಸಿನಿಂದ ಯಾವಾಗ ನಮ್ಮ ಗಂಡಂದಿರ ಜೊತೆಲಿ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇರ್ತೇವೆ, ಆಗ ಮಾತ್ರ ಕುಟುಂಬ ಒಂದು ಸಂತೋಷವಾಗಿ ಹೋಗ್ಲಿಕ್ಕೆ ಸಾಧ್ಯ. ನಮ್ಮ ಜೀವಿತದಲ್ಲಿ ಸಂತೋಷವಾಗಿ ಇಲ್ಲದಿದ್ದರೆ ನಮ್ಮ ಜೀವಿತ ಏನೋ ಒಂದು ಕೊರತೆ ಇದೆ. ಏನು ಕೊರತೆ ಅಂತೇಳಿ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳುವಂಥ ವೇಳೆಯಲ್ಲಿ ಆ ದೇವರಾತ್ಮ ನಮಗೆ ತಿಳಿಯಪಡಿಸ್ತಾರೆ. ನಾವು ಯಾವಾಗ ದೇವರಿಗೆ ಹೆಚ್ಚಾಗಿ ಪ್ರೀತಿಸ್ತೇವೆ, ಆಗ ನಮ್ಮ ಗಂಡಂದಿರಿಗೆ ಸಹ ನಾವೇನು ಮಾಡ್ತೇವೆ, ಆಟೋಮೆಟಿಕ್ ಆಗಿ ಅದು ಬರ್ತದೆ. ನಾವು ದೇವರನಿಗೆ ಭಯಪಡದೆ, ದೇವರಿಗೆ ವಿಧೇಯರಾಗದೆ, ದೇವರ ಮಾರ್ಗದಲ್ಲಿ ನಾವು ಜೀವಿಸದೇ ಇದ್ದರೆ ನಮ್ಮ ಜೀವಿತದಲ್ಲಿ ಎಂದಿಗೂ ಸಹ ಯಾವ ಸಮಯದಲ್ಲಿ ಸಹ ವಿಧೇಯತೆ ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ಮೊಟ್ಟ ಮೊದಲನಾಗಿ ನಮ್ಮ ಜೀವಿತದಲ್ಲಿ ಒಂದು ಜ್ಞಾನವಂತ ಮಹಿಳೆ ಎಂಬ ಒಂದು ಸ್ತ್ರೀಯಲ್ಲಿ ಇರಬೇಕಾದಂಥ ಗುಣ ದೇವರಿಗೆ ಭಯಪಡಬೇಕು. ದೇವರಿಗೆ ಭಯಪಡೋದು ಮಾತ್ರವಲ್ಲ, ದೇವರನ್ನು ಪ್ರೀತಿಸುವವಳಾಗಿರಬೇಕು. ಆಗ ಮಾತ್ರವೇ ಗಂಡನ ಮಾತಿಗೆ ನಾವೇನು ಮಾಡಲಿಕ್ಕೆ ಆಗ್ತದೆ, ವಿಧೇಯಳಾಗಲಿಕ್ಕೆ ಆಗ್ತದೆ. ಮತ್ತೆ ಸಿಸ್ಟರ್, ಮತ್ತೆ ನಾವು ನೋಡ್ತೇವೆ ಹವ್ವಳ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಆಕೆ ದೇವರ ಮುಂದೆ ಅವಿಧೇಯಳಾಗಿದ್ಲು. ನಂತರವಾಗಿ ನಾವು ನೋಡ್ತೇವೆ ದೇವರ ಮಾತಿಗಿಂತ ಹವ್ವಳು ಏನು ಮಾಡಿದ್ಲು, ಸೈತಾನನು ಹೇಳಿದ ಮಾತಿಗೆ ಹೆಚ್ಚು ಗಮನ ಕೊಡುವುದಾಗಿ ನಾವು ನೋಡ್ತೇವೆ. 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 1ರಿಂದ ಇರುವಂಥ ಕೆಲವು ವಾಕ್ಯಗಳನ್ನು ನಾವು ನೋಡುವಾಗ ಅಲ್ಲಿ ಯಾವ ರೀತಿಯಲ್ಲಿ ಅವರನ್ನ ದೇವರು ತೋಟದಲ್ಲಿ ಇಟ್ಟರು, ಅವರು ಯಾವ ರೀತಿಯಲ್ಲಿ ಪಾಪ ಮಾಡುತ್ತಾ ಇದ್ದಾರೆ ಎಂಬಂಥ ವಿಷಯನ ನಾವು ನೋಡ್ತಾ ಇದ್ದೇವೆ. ಸೈತಾನ ಬಂದು ಅವರನ್ನು ಕೇಳ್ತಾ ಇದ್ದಾನೆ. ಆಗ 4ನೇ ವಾಕ್ಯದಲ್ಲಿ, ಆಗ ಸರ್ಪೋ ಸ್ತ್ರೀಗೆ, ನೀವು 3ನೇ ವಾಕ್ಯದಿಂದ ನಾವು ನೋಡುವಾಗ, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಹಾಗೆ ದೇವರು ಹೇಳಿದಂಥ ಮಾತನ್ನ ಆಕೆ ಸೈತಾನನ ಬಳಿಗೆ ಹೇಳ್ತಾ ಇದ್ದಾಳೆ, ಈ ರೀತಿಯಾಗಿ ದೇವರು ಹೇಳಿದ್ದಾರೆ ನಮ್ಮ ಹತ್ರ ಅಂತ. ಆಗ ಸೈತಾನ್ ಏನು ಹೇಳ್ತಾ ಇದ್ದಾನೆ, ನೀವು ಯಾವತ್ತೂ ಸಾಯುವುದಿಲ್ಲ. ಸೈತಾನ ದೇವರಿಗಿಂತ ದೊಡ್ಡವನಾಗಿ ಅಲ್ಲಿ ಮಾತಾಡ್ತಾ ಇದ್ದಾನೆ. ಇವರಿಗೆ ಪಾಪ ಮಾಡಿಸ್ಲಿಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದಾನೆ ಸೈತಾನು. ಆಗ ಈಕೆಗೆ ಮತ್ತೆ ನಾವು 6ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ನೋಡ್ತಾ ಇದ್ದೇವೆ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಈಕೆ ಏನು ಮಾಡ್ತಾ ಇದ್ದಾಳೆ, ದೇವರ ಮಾತಿಗಿಂತ ಸೈತಾನನ ಮಾತಿಗೆ ಈಕೆ ಹೆಚ್ಚು ಮುಖ್ಯತ್ವ ಕೊಟ್ಟು ಪಾಪ ಮಾಡುವುದನ್ನು ನೋಡ್ತಾ ಇದ್ದೇವೆ. ಆದರೆ ದೇವರು ಅದನ್ನು ನಮ್ಮಿಂದ ಬಯಸುವಂಥದ್ದಲ್ಲ. ನಾವು ದೇವರ ಮಾರ್ಗದಲ್ಲಿ ನಡಿಬೇಕು. ದೇವರು ಇಟ್ಟ ಸ್ಥಳವನ್ನು ನಾವು ಮರಿಬಾರದು. ದೇವರ ಆಜ್ಞೆಗಳನ್ನು ನಾವು ಮರೆಯಬಾರದು. ಸೈತಾನ ಅನೇಕ ರೀತಿಯ ಆಲೋಚನೆಗಳನ್ನು ನಮಗೆ ಕೊಡ್ತಾನೆ. ಕುಟುಂಬ ಜೀವಿತದಲ್ಲಿ, ಸಭೆಯಲ್ಲಿ ಎಲ್ಲ ನಮಗೆ ನಾವಿರುವಾಗ ಸೈತಾನ ಬಂದು ಅನೇಕ ಆಲೋಚನೆಗಳನ್ನು ಹವ್ವಳಿಗೆ ಕೊಟ್ಟ ಹಾಗೆ ಅನೇಕ ಆಲೋಚನೆಗಳನ್ನು ಕೊಡ್ತಾನೆ. ನೀವು ಪಾಸ್ಟರ್ಗಿಂತ ಹೆಚ್ಚಾಗ್ಬೋದು, ಅಥವಾ ನಿನ್ನ ಗಂಡನಿಗಿಂತ ನೀನು ಹೆಚ್ಚಾಗ್ಬೋದು. ಹೀಗೆ ಒಂದು ಕಾಂಪಿಟೇಷನ್ ತರುವಂತ ಒಂದು ಮನಸ್ಸನ್ನ ಸೈತಾನ ತಂದಾಗ್ತಾನೆ. ಆಗ ಆ ವಿಷಯದಲ್ಲಿ ಜ್ಞಾನವಂತೆಯರಾದ ಸ್ತ್ರೀಯರು ಬಹಳ ಎಚ್ಚರವಾಗಿರಬೇಕು. ಸೈತಾನ ತಂತ್ರಗಳನ್ನು ನೀವು ಎದುರಿಸಿ ನಿಲ್ಲಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಲೋಕದ ಆಶಯಗಳಿಗಾಗಲಿ ಲೋಕದ ಮಾತುಗಳಿಗಾಗಲಿ ನಾವು ಬೆಲೆ ಕೊಡಬಾರದು.
ನಾವು ದೇವರನ್ನು ದೃಷ್ಟಿಸಿ ದೇವರು ಹೇಳಿದಂಥ ಮಾತುಗಳಿಗೆ ಅನುಗುಣವಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವವರಾಗಿರಬೇಕು. ಹೌದು ಪ್ರಿಯರೇ, ನಾವು ನೋಡಿ ದೇವರು ಆಕ್ಚುಲಿ ಆ ರೀತಿಯಲ್ಲಿ ಹೇಳಲೇ ಇಲ್ಲ. 3ನೇ ಅಧ್ಯಾಯದಲ್ಲಿ ಈ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 16ನೇ ವಚನದಲ್ಲಿ, ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಆಹಾರವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಈಗ ಇಲ್ಲಿ ನೋಡಿ ಅವಳು 3ನೇ ಅಧ್ಯಾಯದ ಈ 3ನೇ ವಚನದಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ಯೆಹೋವನು ಹೇಳಿದ್ದಾನೆ ಅಂದಳು. ಸುಳ್ಳು ಅಂದರೆ ಅವಳಲ್ಲಿ ಏನಾಯ್ತು ಅಂತ ಹೇಳಿದರೆ ಗಲಿಬಿಲಿ ಉಂಟಾಯಿತು. ಮನಸ್ಸಿನಲ್ಲಿ ಗಲಿಬಿಲಿ ಉಂಟಾದ ಕೂಡಲೇ ಸತ್ಯ ಬರೋದಿಲ್ಲ, ಅಲ್ಲಿ ಸುಳ್ಳು ಬಂತು. ಅವಳು ಮೊದಲನೇದಾಗಿ ಅವಳು ಹೇಳ್ತಾ ಇದ್ದಾಳೆ, ಅದನ್ನು ಮುಟ್ಲೂಬಾರ್ದು, ತಿನ್ನಲೂಬಾರ್ದು, ತಿಂದ ದಿನವೇ ಸತ್ತು ಹೋಗ್ತೀರಿ ಅಂತೇಳಿ. ಆ್ಯಕ್ಚುಲಿ ಆ ರೀತಿಯಲ್ಲಿ ಅಲ್ಲ. ಅವಳು ಹೇಳ್ಬೇಕಿತ್ತು, ಇಲ್ಲ ಯಥೇಚ್ಛವಾಗಿ ತಿನ್ಬೋದು, ಎಲ್ಲ ಮರದ ಫಲವನ್ನು ನಾವು ಯಥೇಚ್ಛವಾಗಿ ತಿನ್ಬೋದು, ಆದರೆ ಆ ಮಧ್ಯದಲ್ಲಿ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಅಂತೇಳಿ ದೇವರು ಹೇಳಿದ್ದಾನೆ ಅಂತೇಳಿ ಹೇಳಿದರೆ ಅಲ್ಲಿ ಸಮಸ್ಯೆ ಹೋಗ್ತಾ ಇತ್ತು. ಆದರೆ ಅವಳು ಹೇಳಿದ್ಲು, ತಿನ್ನಲೂಬಾರ್ದು, ಮುಟ್ಲೂಬಾರ್ದು. ಅಲ್ಲಿ ಸಮಸ್ಯೆ ಅವಳು ತಾನಾಗೆ ಸೃಷ್ಟಿ ಮಾಡಿಕೊಂಡ್ಳು. ಸೃಷ್ಟಿ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಅವಳೇ ತೆಗೆದು ಹೇಳ್ಕೊಂಡ್ಳು. ಅದಕ್ಕೋಸ್ಕರವಾಗಿ ಅವನು ಹೇಳ್ತಾ ಇದ್ದಾನೆ, ಅವಳ ಮಾತಿನಿಂದಲೇ ಸೈತಾನ ಆ ಮಾತಿಗೆ ಹಿಡಿದು ಸೈತಾನ ಹೇಳ್ತಾ ಇದ್ದಾನೆ, ಹಾಗೇನಿಲ್ಲ, ನೀನು ತಿಂದರೆ ನಿನ್ನ ಕಣ್ಣು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತುಕೊಳ್ಳುವಿರಿ, ಅಂದರೆ ಅರಿತವರಾಗುವಿರಿ. ಆ್ಯಕ್ಚುಲಿ ಆಲ್ರೆಡಿ ಅವರು ದೇವರಾಗಿಯೇ ಸೃಷ್ಟಿಸಲ್ಪಟ್ಟವರು ಅಲ್ಲ, ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡುವಂತೇಳಿ. ಯಾಕೆಂದರೆ ಜ್ಞಾನೋಕ್ತಿ ಕ್ಷಮಿಸಿ ಆದಿಕಾಂಡ 1ನೇ ಅಧ್ಯಾಯದ 26ನೇ ವಚನದಲ್ಲಿ ನಾವು ನೋಡ್ತೇವೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಆಗಿದ್ಮೇಲೆ ದೇವರು ಮನುಷ್ಯರನ್ನು ಆತನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದು. ಬಟ್ ಅವಳಿಗೆ ಗೊತ್ತಿಲ್ಲ. ಅವಳು ಬಂದು ಅದು ಸೈತಾನ ಹೇಳ್ತಾ ಇದ್ದಾನೆ, ಅಂದರೆ ಅಲ್ಲಿ ನೋಡಿ, ನಾವು ಯಾವಾಗ ಸೈತಾನನಿಗೆ ಅವಕಾಶ ಮಾಡಿಕೊಡ್ತೇವೋ, ಯಾವಾಗ ನಾವು ಸೈತಾನನ ಮಾತಿಗೆ ಕಿವಿಗೊಡ್ತೇವೋ, ಆಗ ದೇವರು ಇಟ್ಟಂಥ ಯೋಜನೆಯೇ ನಾವು ಮರ್ತು ಬಿಡ್ತೇವೆ. ಎಲ್ಲ ತಪ್ಪಿ ಹೋಗ್ತದೆ ಅಲ್ಲ. ದೇವರು ಇಟ್ಟಂಥ ಯೋಚನೆ, ದೇವರು ಕೊಟ್ಟಂಥ ಜವಾಬ್ದಾರಿ, ದೇವರು ನಮಗೆ ಇಟ್ಟಂತಹ ಆ ಒಂದು ಸ್ಥಾನಮಾನ ಎಲ್ಲವನ್ನು ಮರೆತು ಬಿಡ್ತೇವೆ. ನಾವು ಸೈತಾನ ಹೇಳಿದ ಹಾಗೆ ಕೇಳ್ತಾ ಇರ್ತೇವೆ. ಅದಕ್ಕೋಸ್ಕರವಾಗಿ ಒಂದು ಸ್ತ್ರೀ ಆದವಳು ಯಾವತ್ತೂ ಸಹ ದೇವರ ವಾಕ್ಯದ ಅಸ್ತಿವಾರ, ದೇವರ ಮಾತು ಏನು ಹೇಳ್ತದೆ ಅದನ್ನು ಮಾತ್ರ ಕೇಳುವವರಾಗಿರಬೇಕು. ಈ ದಿನಗಳಲ್ಲಿ ಸೈತಾನ ಬಹಳ ಕುತಂತ್ರಿ. ಅವನ ಸಮಯ ಕೊಂಚವೇ ಇದೆ ಅಂತೇಳಿ ಆತನು ತಿಳಿದವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ವೇಗವಾಗಿ ಆತನು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಯಾವುದು ದೇವರ ಸ್ವರ, ಯಾವುದು ಸೈತಾನನ ಸ್ವರ ಅಂತೇಳಿ ನಾವು ಸ್ಪಷ್ಟವಾಗಿ ನಾವು ಕೇಳುವವರಾಗಿರಬೇಕು. ಆತನು ಹೇಳ್ತಾ ಇದ್ದಾನೆ ಇಲ್ಲಿ, ಏನಿಲ್ಲ, ದೇವರೇನು ಹೇಳಿದ, ನೀನು ತಿನ್ಬೋದು, ನೀವು ತಿಂದರೆ ದೇವರಾಗಿ ಹಾಕ್ತೀರಾ, ದೇವರಿಗೆ ಗೊತ್ತುಂಟು ನೀವು ದೇವರಾಗಿ ಹಾಕ್ತೀರಾ ಅಂತೇಳಿ. ಅದಕ್ಕೋಸ್ಕರವಾಗಿ ನೀವು ಅವಳ ಹೃದಯದಲ್ಲಿ ಒಂದು ಸಂಶಯ ಬಂತು. ಸಂಶಯ ಬಂದ ಮೇಲೆ ಅಲ್ಲಿ ತಪ್ಪಾಗ್ತದೆ. ಅದಕ್ಕೋಸ್ಕರವಾಗಿ ಆಸರೆ ಟಿವಿ ವೀಕ್ಷಕರೇ, ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಒಂದು ಕುಟುಂಬದ ವಿಷಯದಲ್ಲಿ ಒಂದು ಸಂಶಯ ಬಂದರೆ ಆ ಕುಟುಂಬ ಒಡೆದೋಗ್ತದೆ. ಮಕ್ಕಳ ವಿಷಯದಲ್ಲಿ ಸಂಶಯ ಪಡುವಂಥದ್ದು, ಗಂಡನ ವಿಷಯದಲ್ಲಿ ಸಂಶಯ ಪಡುವಂಥದ್ದು, ಆ ಕುಟುಂಬದಲ್ಲಿ ಯಾರಿದ್ದಾರೆ ಅವರ ವಿಷಯದಲ್ಲಿ ಸಂಶಯ ಪಡುವುದು. ಯಾವಾಗ ಸಂಶಯ ಬರ್ತದೆ, ಯಾವಾಗ ನಾವು ಸೈತಾನನ ಯೋಚನೆಗೆ, ಸೈತಾನನ ಮಾತಿಗೆ, ಸೈತಾನನ ಕೊಡುವಂಥ ಆಲೋಚನೆಗಳಿಗೆ ನಾವು ಕಿವಿಗೊಡ್ತೇವೆ, ಆಗ ನಾವು ಎಲ್ಲಿ ಎಡವ್ತೇವೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಅಲ್ಲ ಸಿಸ್ಟರ್? ಅದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಯಾವತ್ತಿಗೂ ಸಹ ಸೈತಾನನ ಮಾತಿಗೆ ನಾವು ವಿಧೇಯರಾಗಬಾರ್ದು, ಸೈತಾನನ ಆ ಒಂದು ಮಾತಿಗೆ ನಾವು ಕಿವಿಗೊಡಬಾರ್ದು. ಅದನ್ನು ಹೇಗೆ ನಾವು ತಿಳ್ಕೊಳ್ಳೋದು ಅಂತ ಹೇಳಿದರೆ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ನಾವು ಯಾವುದನ್ನು ಮಾಡಬೇಕು, ನಾವು ಯಾವುದನ್ನು ಮಾಡಬಾರ್ದು ಅಂತೇಳಿ. ಯಾವಾಗ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ ಇರ್ತೇವೆ, ನಾವು ಯಾವಾಗ ದೇವರ ವಾಕ್ಯವನ್ನು ಮೆಲುಕು ಹಾಕ್ತಾ ಇರ್ತೇವೆ, ದೇವರ ಆತ್ಮ ನಮಗೆ ಆ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ದಾಟಬೇಕು, ಯಾವ ರೀತಿಯಲ್ಲಿ ಬರುವಂಥ ಶೋಧನೆಗಳನ್ನು ದಾಟಿ ಮುಂದಕ್ಕೆ ಹೋಗಬೇಕು ಅಂತೇಳಿ ದೇವರ ಆತ್ಮ ನಮಗೆ ಸರಿಯಾದಂಥ ಮಾರ್ಗದರ್ಶನ ಕೊಡ್ತಾನೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಅವಳು ದೇವರ ಮಾತಿಗಿಂತಲೂ ಹೆಚ್ಚಾಗಿ ಸೈತಾನನ ಮಾತನ್ನು ಅವಳೇನು ಮಾಡಿದ್ಲು, ಗಮನಿಸಿದ್ಲು. ಸೈತಾನ ಹೇಳಿದಂಥದ್ದನ್ನು ಅವಳೇನು ಮಾಡಿದ್ಲು, ಕಿವಿಗೊಟ್ಟು. ಅದರ ನಿಮಿತ್ತವಾಗಿ ಅವಳ ಜೀವಿತದಲ್ಲಿ
ಎಡವಿದ್ಲು. ಸಿಸ್ಟರ್ ಮತ್ತೆ ಏನಾದ್ರೆ ಬೇರೆ ಏನಾದ್ರೆ ಹೇಳಿಕೆ ಉಂಟಾ? ಮತ್ತೆ ಕೂಡ ಉಂಟು ಹವ್ವಳ ವಿಷಯದಲ್ಲಿ. ನಂತರವಾಗಿ ಇವರು ಪಾಪ ಮಾಡಿದ ನಂತರ, ಇವರು ಹಣ್ಣನ್ನು ತಿಂದ ನಂತರ ಇವರ ಕಣ್ಣುಗಳು ತೆರೆಯಲ್ಪಟ್ಟವು. ಇವರು ಬೆತ್ತಲೆ ಆಗಿದ್ದಾರೆ ಎಂಬುದಾಗಿ ತಿಳ್ಕೊಂಡು ಹೋಗಿ ಅಡಗಿ ಕೂತ್ಕೊಂಡಿದ್ದಾರೆ ಕರ್ತನ ದೇವರು ಬರುವಂಥ ಸಂದರ್ಭದಲ್ಲಿ. ಇಲ್ಲಿ 13ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಇಲ್ಲಿ ನೋಡುವಂಥ ಒಂದು ವಿಷಯ, ಮತ್ತೊಬ್ಬರ ಮೇಲೆ ದೂರುವಂಥ ಒಂದು ಸ್ವಭಾವ. ಈಕೆ ಹೇಳ್ತಾ ಇದ್ದಾಳೆ, ಸೈತಾನನು ನನಗೆ ಕೊಟ್ಟನು, ನಾನು ಅದನ್ನು ತಿಂದೆ. ಅದು ಸರಿಯಾದಂಥ ಒಂದು ಸ್ವಭಾವ ಅಲ್ಲ. ಒಬ್ಬ ಜ್ಞಾನವಂತೆ ಆದಂಥ ಒಂದು ಹೆಂಗಸಿಗೆ ಅಥವಾ ಸ್ತ್ರೀಗೆ ಇರಬೇಕಾಗಿರುವಂಥದ್ದು. ನಾವು ಕರ್ತನಾದ ದೇವರು ಹೇಳಿದಂಥ ಮಾತುಗಳಿಗೆ ವಿಧೇಯರಾಗುವಂಥದ್ದು ಮಾತ್ರ ಅಲ್ಲ, ಮತ್ತೊಬ್ಬರ ಮೇಲೆ ನಾವು ದೂರುವವರು ಆಗಿರಬಾರದು. ಏಕೆ ಅದನ್ನೇ ಮಾಡ್ತಾ ಇದ್ದಾಳೆ ಹವ್ವಳು. ಆದರೆ ಹವ್ವಳಿಗೆ ದೇವರು ಇಟ್ಟಂಥ ಸ್ಥಳವನ್ನು ಆಕೆ ಮರ್ತದಕ್ಕೆ ಆಕೆ ಪಾಪ ಮಾಡಿದ್ದು. ನಂತರವಾಗಿ ನೋಡ್ತೇವೆ, ಆಕೆ ಮತ್ತೊಬ್ಬರ ಮೇಲೆ ದೂರುವಂಥದ್ದು. ಆಕೆ ಇಲ್ಲ, ದೇವರ ಮುಂದೆ ಸ್ವಾಮಿ ನಾನು ಮಾಡಿದ ತಪ್ಪು ದೇವರೇ ಅಂತ ಹೇಳಿ ಅವಳು ಒಪ್ಕೊಂಡಿದ್ರೆ ದೇವರು ಅಲ್ಲಿ ಕಾರ್ಯ ಮಾಡ್ತಿದ್ನು. ಆದರೆ ಇವಳು ಅದನ್ನು ಒಪ್ಕೊಳ್ಳಿಲ್ಲ. ನಾನು ಮಾಡಲಿಲ್ಲ, ನನಗೆ ಇನ್ನೊಬ್ಬರು ಕೊಟ್ಟರು, ಅದನ್ನು ನಾನು ತಿಂದೆ. ಹಾಗೆ ದೂರುವಂತ ಒಂದು ಸ್ವಭಾವ, ದೂರುವಂತ ಸ್ವಭಾವ ನಮ್ಮ ಜೀವಿತದಲ್ಲಿ ಇರಲೇಬಾರದು. ಒಬ್ಬ ದೇವರ ಮಗುವಿನ ಜೀವಿತದಲ್ಲಿ ಅಥವಾ ಜ್ಞಾನವಂತೆ ಆದಂಥ ಒಬ್ಬ ಸ್ತ್ರೀಯ ಜೀವಿತದಲ್ಲಿ ಯಾವತ್ತೂ ಕೂಡ ಗಂಡನ ಮೇಲೆ ಆಗಲಿ, ಮಕ್ಕಳ ಮೇಲೆ ಆಗಲಿ, ಇನ್ನೊಬ್ಬರ ಮೇಲೆ ಆಗಲಿ, ಸಭಾಪಾಲಕರ ಮೇಲೆ ಆಗಲಿ ಅಥವಾ ಸಭಾ ಸೇವಕಿಯರ ಮೇಲೆ ಆಗಲಿ, ಯಾರ ಮೇಲೆ ಕೂಡ ದೂರುವಂತ ಒಂದು ಸ್ವಭಾವ ಇರಬಾರದು. ಹಾಗಿದ್ದರೆ ನಮಗೆ ಮುಂದೆ ಹೋಗಲಿಕ್ಕೆ ಅಥವಾ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲು ಶಾಪ ನಮಗೆ ಬರುತ್ತೆ. ಹೌದು. ಒಂದೇದಾಗಿ ಅವಳ ಜೀವಿತದಲ್ಲಿ ಇದ್ದಂತಹ ಸ್ವಭಾವ ಅವಳು ಅಧೀನಳಾಗಲಿಲ್ಲ. ಹೌದು, ಅಧೀನಳಾಗಲಿಲ್ಲ. ಮತ್ತು ಇನ್ನೂ ಏನಂತ ಹೇಳಿದರೆ, ಅವಳು ದೇವರೇ ಇಟ್ಟಂಥ ಸ್ಥಾನ ಯಾವುದು ಅಂತೇಳಿ ಅವಳು ತಿಳ್ಕೊಳ್ಳಿಲ್ಲ, ಅವಳು ಮರ್ತೋದು. ಇಲ್ಲಿ ಮೂರನೇದಾಗಿ ನಾವಿಲ್ಲಿ ನೋಡ್ತೇವೆ, ಅವಳು ದೂಷಿಸ್ತಾಳೆ. ಅಂದರೆ ನಾನೇನಿಲ್ಲ ದೇವರೇ, ನಾನೇನಿಲ್ಲ, ಅವ ಸೈತಾನ ನನ್ನ ವಂಚಿಸಿದ ನಿಮಿತ್ತವಾಗಿ ನಾನು ಎಡವಿ ಬಿದ್ದೆ ಅಂತೇಳಿ. ಹೌದು, ಎಡವಿ ಬೀಳುವಂಥದ್ದು ಅವಳು ಮಾತ್ರವಲ್ಲ, ಅವಳ ಜೊತೆಯಲ್ಲಿದ್ದಂಥ ಗಂಡನನ್ನು ಸಹ ಅವಳು ಎಡವಿ ಬೀಳುವ ಹಾಗೆ ಮಾಡಿದ್ಲು. ನಮ್ಮ ಜೀವಿತದಲ್ಲಿ ಸಹ ಅದೇ ಪ್ರಕಾರವಾಗಿ ನಾವು ದೇವರು ನಮಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತಾನೆ ಕುಟುಂಬದಲ್ಲಿ. ಆ ಸ್ಥಾನಮಾನಗಳು ಏನಾಗಿದೆ, ಯಾವುದಾಗಿದೆ ಅಂತೇಳಿ ನಾವು ಮೊದಲನಾಗಿ ತಿಳ್ಕೊಳ್ಬೇಕು. ಎರಡನೇದಾಗಿ ನಾವು ಯಾರ ಮೇಲೆ ಸಹ ದೂಷಣೆ ಮಾಡಬಾರ್ದು. ಯಾರ ಮೇಲೆ ಸಹ ಇರ್ಬೋದು, ನಮ್ಮ ಗಂಡ ಯಾವುದೇ ರೀತಿಯಲ್ಲಿ ಇರ್ಬೋದು, ನಮ್ಮ ಗಂಡಂದಿರು ಯಾವ ರೀತಿಯಲ್ಲಿ ಇರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮಾವ ಆಗಿರ್ಬೋದು, ಇಲ್ಲ ಕುಟುಂಬದಲ್ಲಿರುವಂಥ ಯಾವ ಸದಸ್ಯರೇ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು, ನಾವು ಅವರ ಕುರಿತು ದೂಷಿಸುವಂಥದ್ದು, ಅವರ ಕುರಿತು ಬೇಡವಾದಂಥ ಯೋಚನೆಗಳನ್ನು ಮಾಡುವಂಥದ್ದು, ಅವರ ಕುರಿತು ಬೇಡವಾದಂಥ ವಿಷಯಗಳನ್ನು ಬೇರೆಯವರಿಗೆ ಹೇಳ್ತಾ ಇರಬೇಕಾದ್ರೆ ಈ ವಿಷಯ ಅವರಿಗೆ ಗೊತ್ತಾಗ್ತದೆ. ಈಗ ನಾವು ಹೇಳುವಂಥ ವಿಷಯ, ನಾವು ಇವರ ವಿಷಯದಲ್ಲಿ ಅವರ ವಿಷಯದಲ್ಲಿ, ಉದಾಹರಣೆಗೆ ನಾನು ಹೇಳ್ತೇನೆ, ನಾನು ನನ್ನ ಮನೆಯಲ್ಲಿರುವಂಥ ಸದಸ್ಯರ ಕುರಿತು ನಾನು ಬೇರೆಯವ್ರ ಹತ್ರ ಹೋಗಿ ಹೇಳೋದು. ನಾನು ಹೇಳಬೇಕಾದ್ರೆ ನಾಳೆ ದಿನದಲ್ಲಿ ಆ ಒಂದು ವಿಷಯ ನಮ್ಮ ಮನೆಯಲ್ಲಿರುವವರಿಗೆ ಗೊತ್ತಾಗ್ತದೆ. ಆಗ ನಮಗೆ ಏನಿದೆ ಸ್ಥಾನಮಾನ, ಕುಟುಂಬದಲ್ಲಿ ಸಮಸ್ಯೆಗಳು ಸಹ ಹೆಚ್ಚಾಗ್ತದೆ ಅಲ್ವಾ? ಅದಕ್ಕಿಂತಲೂ ಅವರಿಗೋಸ್ಕರ ದೂಷಿಸುವುದನ್ನು ಬಿಟ್ಟು ನಾವು ಖಾಲಿ ಪ್ರಾರ್ಥನೆ ಮಾಡುವುದಾದರೆ ದೇವರು ಎಲ್ಲ ವಿಷಯಗಳಲ್ಲಿ ನಮಗೆ ಪರಿಪೂರ್ಣವಾದಂಥ ಬಿಡುಗಡೆಯನ್ನು ಕೊಟ್ಟು ಅವರನ್ನು, ಅವರ ಸ್ವಭಾವಗಳನ್ನು ಸಹ ಸರಿಪಡಿಸ್ತಾನೆ, ನಮ್ಮನ್ನು ಸಹ ದೇವರು ಆಶೀರ್ವದಿಸುತ್ತಾನೆ. ಇವತ್ತಿನ ದಿನಗಳಲ್ಲಿ ಆಶೀರ್ವಾದವನ್ನು ನಾವು ಯಾವ ರೀತಿಯಲ್ಲಿ ಕಳೆದುಕೊಳ್ತಾ ಇದ್ದೇವೆ ಅಂತ ಹೇಳಿದರೆ ಇದೇ ಆಗಿದೆ. ದೂಷಿಸುವಂಥದ್ದು, ಬೇರೆಯವರ ವಿಷಯದಲ್ಲಿ ಮಾತನಾಡುವಂಥದ್ದು, ಬೇರೆಯವರ ತಪ್ಪುಗಳು, ನನ್ನ ತಪ್ಪನ್ನು ನಾನು ತಿದ್ದುಕೊಳ್ಳೋದಿಲ್ಲ, ನಾನು ಸರಿ ಅಲ್ಲಿ ನೋಡಿದಾಗ ನಾನು ಸರಿಯೇ ಇರುವುದಿಲ್ಲ ಅಲ್ಲ. ನಾನು ಸರಿ ಎನ್ನುವವನು ಅವನು ಫರೋಹನ ಈ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಫರಿಸಾಯರ ಆತ್ಮದವನು. ಅವನೇ ಫರಿಸಾಯರನ್ನು ನಾವು ನೋಡ್ತೇವೆ, ನಾನು ಈ ರೀತಿಯಲ್ಲಿ ಮಾಡ್ತೇನೆ, ನಾನು ನೀತಿವಂತನಾಗಿದ್ದೇನೆ, ನಾನು ದಶಾಂಶ ಕೊಡ್ತೇನೆ, ನಾನು ಮಾತ್ರ ಸ್ವನೀತಿ ನಾನು ಮಾತ್ರ ಸರಿ ಅಂತೇಳಿ. ಆ ರೀತಿಯಲ್ಲೆಲ್ಲ ದೇವರೇ ದೃಷ್ಟಿಯಲ್ಲಿ ಯಾರು ಸರಿಯಲ್ಲ, ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪಿದವರಾಗಿದ್ದೇವೆ. ದೇವರ ಸನ್ನಿಧಾನದಲ್ಲಿ ಬರಬೇಕಾದ್ರೆ, ಇಲ್ಲ ದೇವರೇ, ಇರುವಂಥ ಪರಿಸ್ಥಿತಿ, ನಾನು ಯಾವ ಪರಿಸ್ಥಿತಿಯಲ್ಲಿ ಬಿದ್ದಿದ್ದೇನೆ ಆ ಪರಿಸ್ಥಿತಿ ದೇವರಿಗೆ ಒಪ್ಪಿಸಿಕೊಡು, ದೇವರೇ ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸು ಅಂತೇಳಿ ನಾವು ಹೇಳುವುದಾದ್ರೆ ದೇವರು ಖಂಡಿತವಾಗಿ ಕ್ಷಮಿಸಿ ನಮ್ಮನ್ನು ಏನು ಮಾಡ್ತಾನೆ, ಅವನು ಆಶೀರ್ವದಿಸ್ತಾನೆ. ತಪ್ಪನ್ನು ಒಪ್ಪಿಕೊಳ್ಳುವಂಥ ಒಂದು ಮನೋಭಾವ ಇರಬೇಕು. ಹೌದು, ನಾನು ಮಾಡಿದ್ದು ಸರಿ ಅನ್ನುವಂಥದ್ದು
ಇರಬಾರದು. ಹೌದು. ಕೆಲವು ಸಹೋದರಿಯರು ಕುಟುಂಬದಲ್ಲಿ ಭಯಂಕರ ಹಠ ಇರುತ್ತೆ ಅವರಿಗೆ. ನಾನು ಹೇಳಿದ ಹಾಗೆ ನಡಿಬೇಕು, ನಾನು ಹೇಳಿದ ಹಾಗೆ ಇರಬೇಕು. ಹಾಗಿರಬಾರದು. ನಾವು ವಿಧೇಯರಾಗಿ ದೇವರ ಭಯಭಕ್ತಿಯಿಂದ ನಾವು ದೇವರು ಇಟ್ಟಂತ ನಮಗೆ ಕೊಟ್ಟಿರುವಂತ ಒಂದು ಸ್ಥಾನ, ನಾವು ಮೊದಲೇ ಹೇಳಿದ ಪ್ರಕಾರವಾಗಿ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಇಲ್ಲಿ ಹವಳು ಮಾಡುತ್ತಾ ಇದ್ದಾಳೆ, ನಾನೇನ್ ಮಾಡ್ಲಿಲ್ಲ ಕರ್ತನೆ, ಅಲ್ಲದಿದ್ರೆ ತಂದೆ ಅಪ್ಪ ನಾನೆಂತ ಮಾಡ್ಲಿಲ್ಲ, ನಾನೇನ್ ತಪ್ಪು ಮಾಡ್ಲಿಲ್ಲ. ನಾವು ಕೆಲವೊಮ್ಮೆ ನಾವು ಕೂಡ ಹಾಗೆ ಕೇಳೋರಾಗಿ ನಾನೇನ್ ತಪ್ಪು ಮಾಡಿದ್ದೇನೆ, ನಾನು ಸರಿ ಇದ್ದೇನಲ್ಲ. ನಮ್ಮ ತಪ್ಪು ನಮಗೆ ಗೊತ್ತಾಗುದಿಲ್ಲ. ಆದ್ರೆ ದೇವರ ಭಯಭಕ್ತಿಯಲ್ಲಿರುವಂತ ಒಬ್ಬ ಸಹೋದರಿ ಏನ್ ಮಾಡ್ಬೇಕು, ನಮ್ಮ ತಪ್ಪುಗಳನ್ನ ನಾವು ಒಪ್ಪಿಕೊಳ್ಬೇಕು, ದೇವರ ಮುಂದೆ ಒಪ್ಪಿಕೊಳ್ಬೇಕು. ಹೌದು ಸ್ವಾಮಿ, ನಾನು ಮಾಡಿದ ತಪ್ಪು, ಪಾಪ, ನನ್ನನ್ನು ಕ್ಷಮಿಸು ಎಂಬುದಾಗಿ ಒಪ್ಪಿಕೊಳ್ಳುವಾಗ ದೇವರ ಆಶೀರ್ವಾದ ಅವರ ಮೇಲೆಯೂ ಅವರ ತಲೆಮಾರುಗಳ ಮೇಲೆಯೂ ದೇವರು ಕೊಡುವಂಥದ್ದು. ಅದೇ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ, ದೋಷಗಳನ್ನು ಒಪ್ಪಿಕೊಳ್ಳುವವನಿಗೆ ಶುಭವಾಗುವುದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆ. ಪ್ರಿಯರೇ, ಈ ದಿನಗಳಲ್ಲಿ ನಮ್ಮ ಕುಟುಂಬ ಜೀವಿತವು ಸಂತೋಷಕರವಾಗಿ ಹೋಗಬೇಕಾದ್ರೆ, ನಮ್ಮ ಕುಟುಂಬದಲ್ಲಿ ಐಕ್ಯತೆ ಬರಬೇಕು ಅಂತ ಹೇಳುವುದಾದರೆ, ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರಬೇಕು ಅಂತ ಹೇಳುವುದಾದರೆ, ನಮ್ಮ ಕುಟುಂಬದಲ್ಲಿ ನಾವು ಯಾವತ್ತೂ ಸಹ ನಮ್ಮ ಸ್ಥಾನಮಾನಗಳನ್ನು ಕಳೆದುಕೊಳ್ಳಬಾರದು. ಎರಡನೇದಾಗಿ ನಾವು ಯಾವತ್ತೂ ಸಹ ದೂಷಿಸುವವರಾಗಿರಬಾರ್ದು. ಯಾವಾಗ ನಮಗೆ ದೂಷಣೆ ಉಂಟಾಗುತ್ತದೆ, ಆ ಕುಟುಂಬದಲ್ಲಿ ಯಾವತ್ತೂ ಸಹ ಆಶೀರ್ವಾದ ಸಿಗುವುದಿಲ್ಲ. ಮಾತ್ರವಲ್ಲ, ನಾವು ಯಾವತ್ತೂ ಸಹ ನಮ್ಮ ಗಂಡಂದರಿಗೆ ವಿಧೇಯರಾಗಿರಬೇಕು. ವಿಧೇಯತೆ ನಮ್ಮ ಜೀವಿತದಲ್ಲಿ ಇರುವುದಾದರೆ ಎಲ್ಲ ರೀತಿಯಾದಂಥ ವಿನಯಕ್ಕೂ ಎಲ್ಲ ರೀತಿಯಾದಂಥ ದಯೆಗೂ ನಾವು ಪಾತ್ರರಾಗುತ್ತೇವೆ. ಹೌದಲ್ಲ ಸಿಸ್ಟರ್? ಪ್ರಿಯರೇ, ಇಷ್ಟರವರೆಗೂ ಅವಳ ವಿಷಯದಲ್ಲಿ ನಾವು ಧ್ಯಾನಿಸಿಕೊಂಡು ಬಂದಿದ್ದೇವೆ. ಅನೇಕರಿಗೆ ಅವಳಲ್ಲಿದ್ದಂತಹ ಕೆಲವೊಂದು ವಿಷಯಗಳನ್ನು ನಾವು ನಿಮಗೆ ತಿಳಿಸಿಕೊಂಡು ಬಂದೆವು. ಈ ಅವಳು ಎಂಬ ಹೆಸರಿನ ಅರ್ಥ ಬಂದು ಜೀವ ಅಂತ ಹೇಳಿ. ಅದು ದೇವರಿಂದ ಬಂದಂಥ ಜೀವ ಆಗಿತ್ತು. ಬಟ್ ಅವರ ಜೀವವನ್ನು ಅವಳು ಕೆಡಿಸಿಕೊಂಡದನ್ನು ನಾವು ಇಲ್ಲಿ ನೋಡುತ್ತೇವೆ. ಅದೇ ಪ್ರಕಾರವಾಗಿ ನಾವು ಸತ್ಯವೇದವನ್ನು ನಾವು ಸರಿಯಾಗಿ ಇನ್ನೂ ಹೆಚ್ಚಾಗಿ ಧ್ಯಾನಿಸಿಕೊಂಡು ಹೋಗುವುದಾದರೆ, ಅವಳಲ್ಲಿ ಅನೇಕ ಸ್ವಭಾವಗಳಿತ್ತು. ಆ ಸ್ವಭಾವಗಳು ಅಂದರೆ ಒಳ್ಳೆಯ ಸ್ವಭಾವಗಳನ್ನು ನಾವು ಯಾವತ್ತೂ ಸಹ ಅಳವಡಿಸಿಕೊಂಡು ನಮ್ಮ ಜೀವಿತದಲ್ಲಿ ಮುನ್ನಡೆದುಕೊಂಡು ಹೋಗುವುದಾದರೆ ದೇವರು ನಮ್ಮ ಜೀವಿತವನ್ನು ಆಶೀರ್ವಿಸುತ್ತಾನೆ. ಮೊದಲನೇದಾಗಿ ನಾವು ಅವಳ ಜೀವಿತದಲ್ಲಿ ಧ್ಯಾನಿಸಿಕೊಂಡು ಬಂದಂಥ ವಿಷಯ ಏನಂತ ಹೇಳಿದರೆ, ಅವಳ ಸ್ಥಾನಮಾನ, ದೇವರು ಇಟ್ಟಂತಹ ಸ್ಥಾನಮಾನವನ್ನು ಅವಳು ಮರೆತು ಹೋದ್ಲು. ಎರಡನೇದಾಗಿ, ದೇವರಿಗಿಂತಲೂ ಹೆಚ್ಚಾಗಿ ಅವಳು ಸಂಶಯ ಪಟ್ಲು. ಮೂರನೇದಾಗಿ, ಅವಳು ದೂಷಿಸ್ತಾ ಇದ್ಲು. ಅಂದರೆ ಅವಳು ಹೇಳ್ತಾಳೆ, ಇಲ್ಲ ನಾನಲ್ಲ ದೇವರೇ, ನಾನು ಸ್ವತಃ ತಪ್ಪು ಮಾಡಲಿಲ್ಲ, ಈ ಸೈತಾನ ಬಂದು ನನ್ನನ್ನು ವಂಚಿಸಿದ ನಿಮಿತ್ತವಾಗಿ ನಾ ಇಲ್ಲಿ ತಪ್ಪಿದೆ ಅಂತೇಳಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿಯೂ ಸಹ ನಾವು ಸಂಶಯ ಪಡುವುದಾಗಲಿ, ನಮಗೆ ಕೊಟ್ಟಂಥ ಸ್ಥಾನದಿಂದ ನಾವು ಕಳೆದುಕೊಳ್ಳುವಂಥದ್ದಾಗಲಿ, ಮಾತ್ರವಲ್ಲ ನಮ್ಮ ಜೀವಿತದಲ್ಲಿ ದೂಷಿಸುವುದಾಗಲಿ, ಈ ಮೂರು ಸ್ವಭಾವ ನಮ್ಮಲ್ಲಿ ಇರುವುದಾದರೆ ನಮ್ಮ ಜೀವಿತದಲ್ಲಿ ಗಲಿಬಿಲಿಗಳು, ತೊಂದರೆಗಳು, ಅನೇಕ ವೇದನೆ, ಅನೇಕ ನಷ್ಟಗಳು ಬರ್ತದೆ. ಅದಕ್ಕೋಸ್ಕರವಾಗಿ ಈ ರೀತಿಯ ಸ್ವಭಾವಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಈ ಸ್ವಭಾವಗಳನ್ನು ನಾವು ಏನು ಮಾಡುವ, ಬಿಟ್ಟು ಬಿಡುವ. ದೇವರ ಸನ್ನಿಧಾನದಲ್ಲಿ ಕೇಳುವ, ದೇವರೇ, ಇಂಥ ಸ್ವಭಾವ ನನ್ನಲ್ಲಿ ಇದೆ ಸ್ವಾಮಿ, ಇಂಥ ಸ್ವಭಾವ ನನ್ನನ್ನು ಆಳ್ವಿಕೆ ಮಾಡಬಾರ್ದು, ನನ್ನನ್ನು ಪರಿಪೂರ್ಣವಾಗಿ ಬದಲಾಯಿಸುವಂತೇಳಿ ನೀವು ಕೇಳುವುದಾದರೆ ದೇವರು ಖಂಡಿತವಾಗಿ ನಿಮ್ಮ ಜೀವಿತವನ್ನು ಆಶೀರ್ವಿಸುವನಾಗಿರ್ತಾನೆ. ಇಲ್ಲಿಯವರೆಗೂ ಈ ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮವನ್ನು ನೀವೆಲ್ಲರೂ ವೀಕ್ಷಿಸುತ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯೊಂದಿಗೆ ನಾನು ನಿಮ್ಮ ಸನ್ನಿಧಾನದಲ್ಲಿ ಬರಲಿಕ್ಕಿದೆ. ಅಲ್ಲಿಯವರೆಗೂ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ. ಧನ್ಯವಾದಗಳು.